ಪೆದ್ದಿ ಎಂಬ ಟೈಟಲ್ ಕೇಳುತ್ತಿದ್ದಂತೆ ಗ್ರಾಮೀಣ ನೆಲೆ, ಕುಟುಂಬ ಸಂಬಂಧಗಳು ಮತ್ತು ತಾತ್ವಿಕ ಮೌಲ್ಯಗಳನ್ನು ಸುತ್ತುವರಿದ ಕಥಾನಕದ ನಿರೀಕ್ಷೆ ಮೂಡುತ್ತದೆ. ಈ ಚಿತ್ರದಲ್ಲಿ ಇರುವ ಮುಖ್ಯ ವಿಶಿಷ್ಟತೆಗಳು ಇಲ್ಲಿವೆ. 1. ಕಥಾನಕದ ತೀವ್ರ ಭಾವನಾತ್ಮಕ ಅಂಶ. ಈ ಸಿನಿಮಾ ಸಾಮಾನ್ಯವಾಗಿ ಕುಟುಂಬ ಸಂಬಂಧಗಳ ನಡುವೆ ನಡೆಯುವ ಸಂಘರ್ಷ, ಪಿತಾಮಹನ ಅಥವಾ ಹಿರಿಯ ವ್ಯಕ್ತಿಯ ಮೌಲ್ಯಗಳ ಕುರಿತು ತೀವ್ರ ಭಾವನೆಗಳನ್ನು ಎಬ್ಬಿಸುವ ರೀತಿಯಲ್ಲಿ ನಡೆಯುತ್ತದೆ. ಪೆದ್ದಿ ಎಂದರೆ ತೆಲುಗಿನಲ್ಲಿ ಹಿರಿಯ, ಕುಟುಂಬದ ಹಿರಿಯ. 2. ಗ್ರಾಮೀಣ ಹಿನ್ನೆಲೆ. ಚಿತ್ರದ ಹಿನ್ನೆಲೆ ಶುದ್ಧ ಗ್ರಾಮೀಣ. ಹಳ್ಳಿಯ ಜನಜೀವನ, ಸಂಸ್ಕೃತಿಯ ಅಂಶಗಳು ಹೆಚ್ಚು ಪ್ರಭಾವ ಬೀರುತ್ತವೆ. ಪ್ರೇಕ್ಷಕರು ತನ್ನ ಸಂಸ್ಕೃತಿ ಮತ್ತು ನೆಲೆಗೆ ಸಂಬಂಧಿಸಿದಂತಹ ದೃಶ್ಯಗಳನ್ನು ಕಾಣಬಹುದಾಗಿದೆ. 3. ಅಭಿನಯ ಶಕ್ತಿ. ಮುಖ್ಯ ಪಾತ್ರಧಾರಿಯ ಪಾತ್ರವು ವಯೋವೃದ್ಧನಾಗಿರಬಹುದಾದ ಪೆದ್ದಿಯ ವ್ಯಕ್ತಿತ್ವವನ್ನು ತೀವ್ರವಾಗಿ ಪ್ರತಿಬಿಂಬಿಸುವಂತಹದು. ಈ ಪಾತ್ರವು ಹಿರಿಯ ವ್ಯಕ್ತಿಯ ಸ್ಥೈರ್ಯ, ಪ್ರಾಮಾಣಿಕತೆ ಮತ್ತು ಕುಟುಂಬದ ಮೇಲೆ ಇರುವ ಪ್ರಭಾವವನ್ನು ತೋರಿಸುತ್ತದೆ. 4. ಸಾಮಾಜಿಕ ಸಂದೇಶ. ಈ ಚಿತ್ರವು ಹಿರಿಯರ ಗೌರವ, ಪಾರಂಪರಿಕ ಮೌಲ್ಯಗಳು ಮತ್ತು ಕುಟುಂಬದಲ್ಲಿನ ಸಾಮರಸ್ಯದ ಕುರಿತು ಪ್ರಬಲ ಸಂದೇಶವನ್ನು ಸಾರಬಹುದು. 5. ಸಂಗೀತ ಮತ್ತು ಹಿನ್ನೆಲೆ. ಗ್ರಾಮೀಣ ಭಾವನೆಗಳಿಗೆ ತಕ್ಕಂತೆ ಹೃದಯಸ್ಪರ್ಶಿ ಸಂಗೀತ ನೀಡಲ್ಪಟ್ಟಿರಬಹುದು. ಇಂಥ ಚಿತ್ರಗಳಿಗೆ ಸಂಗೀತವೇ ಮತ್ತೊಂದು ಜೀವ ಎಂದು ಹೇಳಬಹುದು. 6. ಸೋಮಾರಿತನದ ವಿರುದ್ಧ ಪಾಠ. ಚಿತ್ರದಲ್ಲಿ ಹೊಸ ತಲೆಮಾರಿನ ನಿರ್ಲಕ್ಷ್ಯ, ಸಂಬಂಧಗಳೆಲ್ಲ ಹಣದ ಮೇಲೆ ಅವಲಂಬಿತವಾಗುತ್ತಿರುವ ವಾಸ್ತವಗಳನ್ನು ತೀವ್ರವಾಗಿ ತೋರಿಸಲಾಗುತ್ತದೆ.